ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶೀಲಾ ಶಾಂತರಾಜು. ನಾನು ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಮತ್ತು ಆಲ್ ಇಂಡಿಯಾ ರಾಜೀವ್ ಗಾಂಧಿ ಫೌಂಡೇಶನ್ ಟ್ರಸ್ಟ್ಗೆ ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದೀನಿ. ನಾನು ವಿದ್ಯಾವಂತೆ. ನಾನು MA ಎಕನಾಮಿಕ್ಸ್ ಫ್ರಮ್ ಬ್ಯಾಂಗ್ಳೂರು ಯೂನಿವರ್ಸಿಟಿ ಮತ್ತು MBA ಫ್ರಮ್ ಬ್ಯಾಂಗ್ಳೂರು ಯೂನಿವರ್ಸಿಟಿಯಿಂದ ಮಾಡಿ ನಾನು ಎಲ್ಲ ಥರದ ಕಾರ್ಯಕ್ರಮಗಳಲ್ಲಿ ಈ 5 ಗ್ಯಾರಂಟಿಗಳಿರ್ಬೋದು, ಮೆಂಬರ್ಶಿಪ್ ಮಾಡೋದಿರ್ಬೋದು, ಸರ್ಕಾರದ ಏನೇ ಯೋಜನೆಗಳಿರ್ಬೋದು ಜಾರಿಗೆ ತರೋದಕ್ಕೆ ನಾನು ಸಹ ಅವ್ರ ಜೊತೆಲೇ ಇದ್ದು ಎಲ್ಲ ಕಡೆ ಹೋರಾಟ ಮಾಡಿದ್ದೀನಿ. ಎಲ್ಲ ಥರದ ಕರ್ನಾಟಕದ ಎಲ್ಲ ಜಿಲ್ಲೆಗಳನ್ನು ನಾನು ಸುತ್ತಿದ್ದೀನಿ. ಡೆಲ್ಲಿ ಲೆವೆಲ್ಗೂ ಹೋಗಿದ್ದೀನಿ. ಡೆಲ್ಲಿಯಲ್ಲಿಯೂ ಸಹ ಅನೇಕ ಕಾರ್ಯಕ್ರಮಗಳು, ಹೋರಾಟಗಳು, ಪ್ರೊಟೆಸ್ಟ್ಗಳು ಎಲ್ಲದರಲ್ಲೂ ನಾನು ಸಹ ಭಾಗವಹಿಸಿದ್ದೀನಿ. ಮೊನ್ನೆ ಅಸೆಂಬ್ಲಿ ಎಲೆಕ್ಷನ್ಸು ಮತ್ತು ಮೊನ್ನೆ ನಡೆದ 2024 ಲೋಕಸಭೆ ಚುನಾವಣೆಯಲ್ಲಿ ತುಂಬಾ ರಾತ್ರಿ ಹಗಲು ಅಂತ ಎಲ್ಲ ಕಡೆ ಕರ್ನಾಟಕದಲ್ಲಿ ಸುಮಾರು ಜಿಲ್ಲೆಗಳನ್ನ ಸುತ್ತಿದ್ದೀನಿ. ಮತ್ತು ಎಲ್ಲ 3 ಬ್ಯಾಂಗ್ಳೂರು ನಾರ್ತು, ಸೌತು ಮತ್ತು ಸೆಂಟ್ರಲ್ಲು, ರೂರಲ್ಲು, ಸುರೇಶ್ ಅವ್ರ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಕಡೆ ಹಗಲು ರಾತ್ರಿ ಕೆಲಸ ಮಾಡಿದ್ದೀನಿ. ಲೋಕಸಭೆ ಇರ್ಬೋದು, ಅಸೆಂಬ್ಲಿ ಇರ್ಬೋದು, ಇದು ವಿಧಾನಸಭಾ ಚುನಾವಣೆಗಳಿರ್ಬೋದು, ಶಿಕ್ಷಕರ ಕ್ಷೇತ್ರದ ಚುನಾವಣೆ ಇರ್ಬೋದು, ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಆ ಚುನಾವಣೆಗಳಲ್ಲಿ ನಾನು ತುಂಬ ನಿಕಟವಾಗಿ ಕೆಲಸ ಮಾಡಿದ್ದೀನಿ. ಎಲ್ಲ ಕ್ಯಾಂಡಿಡೇಟ್ಸ್ ಹತ್ರನೂ ನಾನೇ ವಾಲಂಟ್ರಿಯಾಗಿ ಏನು ಕೆಲಸ ಮಾಡಬೇಕು ಅಂತ ಹೋಗಿ ಕೇಳಿ ಬೂತ್ ಮಟ್ಟದಿಂದ ನಾನು ಕೆಲಸ ಮಾಡಿದ್ದೀನಿ. ಮತ್ತು ಜನಗಳನ್ನ ಮನೆಯಿಂದ ಕರ್ಕೊಂಡು ಬಂದು ಅವ್ರಿಗೆ ವೋಟ್ ಹಾಕ್ಸಿದ್ದೀನಿ. ಮತ್ತು ಈ ಗ್ಯಾರಂಟಿಗಳನ್ನ ಕೊಡೋದ್ರಲ್ಲಿ ಮುಖ್ಯ ಪಾತ್ರ ವಹಿಸಿದ್ದೀನಿ. ಮನೆಗೂ ಹೋಗಿ ನಾನು ಅದರದ ಪ್ರಚಾರ ಮಾಡಿದ್ದೀನಿ. ಅದ್ರ ಬಗ್ಗೆ ಎಲ್ಲರಿಗೂ ಎನ್ರೋಲ್ ಮಾಡಿಸಿದ್ದೀನಿ. ಎಷ್ಟೋ ಜನಕ್ಕೆ ಈ ಗ್ಯಾರಂಟಿಗಳು ತಲುಪುವಂಥ ಕೆಲಸ ಮಾಡಿದ್ದೀನಿ. ತುಂಬ ಜನ ನಮ್ಮ ಏರಿಯಾ, ನಮ್ಮ ಕ್ಷೇತ್ರ ಬಿಟ್ಟು ಬೇರೆ ಕ್ಷೇತ್ರಗಳಲ್ಲೂ ಸಹ ನಾನು ಹೋಗಿ ಕೆಲಸ ಮಾಡಿದ್ದೀನಿ. ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಗೂ ಸಹ ಹೋಗಿ ಕೆಲಸ ಮಾಡಿದ್ದೀನಿ. ಯಾರೋ ನನಗೆ ನೀನು ಹೋಗೋ, ನಾನೇ ವಾಲಂಟ್ರಿಯಾಗಿ ಹೋಗಿದ್ದೀನಿ. ವಾಲಂಟ್ರಿಯಾಗಿ ಹೋಗಿ ನಾನು ಹಳ್ಳಿಗೂ ಹೋಗಿ ನಾನು ಕೆಲಸ ಮಾಡಿದ್ದೀನಿ. ಪೂರ್ವಿಕರು ಸಹ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಾವು ದುಡಿದಿರೋದು. ಸೊ ಆ ಒಂದು ನಮ್ಮ ಮನೆಯವರು, ನಮ್ಮ ಹಸ್ಬೆಂಡು ಜೋಸೆಫ್ ಶಾಂತರಾಜ್ ಅಂತ, ಅವರು 40 ವರ್ಷಗಳಿಗಿಂತ ಜಾಸ್ತಿ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದಾರೆ. ಅವರು ಇಂಜಿನಿಯರಿಂಗ್ ಮುಗಿಸಿದ ತಕ್ಷಣವೇ ಕಾಂಗ್ರೆಸ್ ಪಕ್ಷಕ್ಕೇ ಜಾಯ್ನ್ ಆಗಿ ಅವರು ಫುಲ್ ಕಾಂಗ್ರೆಸ್ ಪಕ್ಷದಲ್ಲಿ ತುಂಬ ಎಲ್ಲ ಇದರಲ್ಲೂ ಇದು ಸೋಷಿಯಲ್ ಮೀಡಿಯಾದಲ್ಲಿದ್ದರು, ಮತ್ತು ಅದೇನೋ ಇದು ವಾರ್ ರೂಮ್ ಅದರಲ್ಲಿದ್ದರು. ಮತ್ತು ತುಂಬ ಇದು ವಿಜಯದುಂದುಬಿ ಕಾರ್ಯಕ್ರಮ ಆಯಿತು 2004ರಲ್ಲಿ. ಇವರು ನಮ್ಮ SM ಕೃಷ್ಣ ಸಾಹೇಬರು ಇದು ಚೀಫ್ ಮಿನಿಸ್ಟರ್ ಆದ ಟೈಮಲ್ಲಿ ಅವರು ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ದರು. ಆವಾಗ ಬಾಪೂಜಿ ನಗರದಲ್ಲೇ ಆ ವಿಜಯದುಂದುಬಿ ಕಾರ್ಯಕ್ರಮನ ಅಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದು. ಅದು ಬಿಟ್ಟು ನಮ್ಮ ಮುತ್ತಾತಂದಿರು ಸಹ ಕಾಂಗ್ರೆಸ್ ಪಕ್ಷಕ್ಕೇ ಒಲವು ತೋರಿಸಿ ಪೂರ್ತಿ ಕಾಂಗ್ರೆಸ್ ಪಕ್ಷಕ್ಕೇ ದುಡಿದಂಥವರು ಮತ್ತು ಜೈಲ್ವಾಸನೂ ಅನುಭವಿಸಿದ್ದಾರೆ. ಅವರು ಸೈನ್ಯದಲ್ಲಿದ್ದರು. ಸೊ ಹಾಗಾಗಿ ಅವರು ಅವರು ನಿವೃತ್ತಿ ಆದಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಒಲವು ತೋರಿಸಿ ಆವಾಗೆಲ್ಲ ಇದು ಸ್ವಾತಂತ್ರ್ಯ ಟೈಮಲ್ಲಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ದುಡಿದು ಅವರು ಜೈಲ್ವಾಸನೂ ಅನುಭವಿಸಿದ್ದಾರೆ. ಮತ್ತು ಇದುವರೆಗೂ ಬೇರೆ ಯಾವ ಪಕ್ಷಕ್ಕೂ ಹೋಗಿಲ್ಲ. ಕಾಂಗ್ರೆಸ್ ಪಕ್ಷನೇ ನಾವು ಅಪ್ಪಿಕೊಂಡಿರೋದು. ಸೊ ಹಾಗಾಗಿ ನಮ್ಮ ಮನೆಯವರು ಸಹ ಜೋಸೆಫ್ ಶಾಂತರಾಜು ಅಂತ ಬಿನ್ನಿಪೇಟೆ ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ದರು, ವಿಜಯನಗರ ಕಾನ್ಸ್ಟಿಟ್ಯೂನ್ಸಿ. ಅವರು ಮೋರ್ ದೆನ್ 45 ವರ್ಷಗಳ ಹೆಚ್ಚಾಗಿ ಅವರು ದುಡಿಮೆ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ. ನನಗೆ ತುಂಬ ಅಭಿಮಾನ ಇದೆ. ನನ್ನ ಪಕ್ಷ ಇದು, ನನ್ನ ಕಾಂಗ್ರೆಸ್ ಪಕ್ಷ. ನಾನೇ ಅಲ್ಲ, ನನ್ನ ಹಿರಿಯರು, ನನ್ನ ತಂದೆ ತಾಯಿ, ನನ್ನ ಎಲ್ಲ ಪೂರ್ವಿಕರೆಲ್ಲ ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಇರೋದು. ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಾವು ದುಡಿತಾ ಇರೋದು. ಇನ್ನು ಮುಂದೆನೂ ನನ್ನ ಮಕ್ಕಳು, ನನ್ನ ನೆಕ್ಸ್ಟ್ ಜನ್ರೇಷನ್ ಕೂಡ ನಾವು ಕಾಂಗ್ರೆಸ್ ಪಕ್ಷನೇ ಅಂಟ್ಕೊಂಡಿರ್ತೀವಿ. ವೇದ ನಮಗೆ ಸ್ಥಾನಮಾನ ಸಿಗುತ್ತೋ ಇಲ್ವೋ ಅದು ಸೆಕೆಂಡ್ರಿ, ಅದು ಮಾಡ್ತಾರೆ. ಅದು ನಮಗೆ ಆ ಭರವಸೆ ಇದೆ, ಮಾಡ್ತಾರೆ. ಸೊ ಯಾಕಂದರೆ ಕಳೆದ 10 ವರ್ಷದಿಂದ ತುಂಬ ಗೊಂದಲಗಳಿತ್ತು. ಸಮ್ಮಿಶ್ರ ಸರ್ಕಾರ ಇತ್ತು, ಆಮೇಲೆ BJP ಬಂದು ಇದು ಮಾಡಿದ್ರು, ಆಪರೇಷನ್ ಕಮಲ ಮಾಡಿ ನಮ್ಮ ಸರ್ಕಾರನ ಉರುಳಿಸಿದ್ರು. ಸೊ ಹಾಗಾಗಿ ಕೆಲವ್ರಿಗೆ ಪರವಾಗಿಲ್ಲ, ಸಿಗುತ್ತೆ. ನಮಗೆಲ್ಲ ವಿಶ್ವಾಸ ಇದೆ. ನೆಕ್ಸ್ಟು ಜನ ಇವಾಗ ಕಾಂಗ್ರೆಸ್ ಪಕ್ಷನ ಎಲ್ಲರೂ ಅಪ್ಕೊಂಡಿದ್ದಾರೆ. ಇಡೀ ದೇಶದಲ್ಲಿ ಇವಾಗ ರಾಹುಲ್ ಗಾಂಧಿಯವರು ಮಾಡಿರೋ ಪಾದಯಾತ್ರೆಗಳು ಅದನ್ನೆಲ್ಲ ನೋಡಿದ್ರೆ ಇವಾಗ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತುಂಬ ಒಲವಿದೆ, ಅಭಿಮಾನ ಇದೆ. ತುಂಬ ಕಾರ್ಯಕರ್ತರು ಸೇರ್ತಾ ಇದ್ದಾರೆ, ತುಂಬ ಜನರ ಬೆಂಬಲ ಇದೆ. ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯ ಇದೆ. ನಮ್ಮ ಕಾರ್ಯಕರ್ತರಿಗೂ ಒಳ್ಳೆಯ ಭವಿಷ್ಯ ಇದೆ ಅಂತ ನನಗೆ ನಂಬಿಕೆ ಇದೆ.